ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸರ್ಕಾರದ ಒಳ ಮೀಸಲಾತಿಗೆ ಸಚಿವರೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಂಪುಟದ ಸಚಿವರೇ ವಿರೋಧವನ್ನ ವಿರೋಧ ವ್ಯಕ್ತಪಡಿಸಿ ಸಚಿವ ಪ್ರಭು ಚೌಹಾಣ್ ಪತ್ರವನ್ನ ಬರೆದಿದ್ದಾರೆ. ಒಳ ಮೀಸಲಾತಿ ನೀಡೋದಕ್ಕೆ ನನ್ನ ಆಕ್ಷೇಪ ಇದೆ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕಾನೂನು ಸಚಿವ ಮಾಧುಸ್ವಾಮಿ ಅವರಿಗೆ ಪ್ರಭು ಚೌಹಾಣ್ ಈ ಪತ್ರವನ್ನ ಬರೆದು ಮತ್ತೊಮ್ಮೆ ಈ ಒಳ ಮೀಸಲಾತಿ ಬಗ್ಗೆ ನೀವು ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ವೈಜ್ಞಾನಿಕವಾಗಿ ಒಳ ಮೀಸಲಾತಿ ಫಸ್ಟ್ ವರ್ಗೀಕರಣ ಮಾಡಬೇಕು. ವರ್ಗೀಕರಣ ಆದ್ಮೇಲೆ ಅಲ್ಲಿ ಮೀಸಲಾತಿಯನ್ನ ಕೊಡಬೇಕು. ಫಸ್ಟ್ ಆಫ್ ಆಲ್ ಪ್ರತಿಪಕ್ಷದವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ. ಆದ್ರೆ ಮಧ್ಯಂತರ ವರದಿಯನ್ನ ತರಿಸ್ಕೊಂಡಂತ ಸರ್ಕಾರ ಈಗ ಮೀಸಲಾತಿಯನ್ನ ಕೊಟ್ಟಿರೋದ್ರಿಂದ, ಪ್ರಕಟ ಮಾಡಿರೋದ್ರಿಂದ ಇದು ಚುನಾವಣೆ ದೃಷ್ಟಿಯಿಂದ ಲಾಭ ಆಗುತ್ತೆ ಅನ್ನೋ ಚರ್ಚೆಗಳು ನಡೀತಿರುವಂತ ಬೆನ್ನಲ್ಲೇ ಸ್ವಪಕ್ಷೀಯರೇ, ಅದರಲ್ಲೂ ಸರ್ಕಾರದ ಭಾಗವಾಗಿರುವಂತ ಸಚಿವರೇ ಈಗ ಒಳ ಮೀಸಲಾತಿ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಪ್ರತಿಪಕ್ಷದವರು ಟೀಕೆಯನ್ನು ಮಾಡ್ತಾ ಇದ್ರು, ಆದ್ರೆ ಸರ್ಕಾರದ ಭಾಗವಾಗಿರುವಂತಹ ಸಚಿವರೇ ಈಗ ಒಳ ಮೀಸಲಾತಿ ಬಗ್ಗೆ ವೈಜ್ಞಾನಿಕವಾಗಿ ಫಸ್ಟ್ ವರ್ಗೀಕರಣ ಆಗಬೇಕು, ನಂತರ ಮೀಸಲಾತಿ ಕೊಡಿ ಅಂತ ಆಕ್ಷೇಪ ಎತ್ತಿರೋದು ಪ್ರತಿಪಕ್ಷದವ್ರಿಗೆ ಯಾವ ತರ ಅಸ್ತ್ರ ಆಗಬಹುದು? ಶರ್ಮಿತಾ ಶೆಟ್ಟಿ, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ಸಂಪುಟದ ಒಂದು ಉಪಸಮಿತಿಯನ್ನ ನೇಮಕ ಮಾಡುತ್ತೆ. ಈ ಒಂದು ಸಂಪುಟದ ಉಪಸಮಿತಿಗೆ ಅಧ್ಯಕ್ಷರಾಗಿ ಕಾನೂನು ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರನ್ನ ನೇಮಕ ಮಾಡ್ತಾರೆ. ನಂತರ ಈ ಒಂದು ಉಪಸಮಿತಿಗೆ ಸಚಿವ ಪ್ರಭು ಚೌಹಾಣ್ ಸೇರಿದಂತೆ ಅನೇಕರನ್ನ ಸದಸ್ಯನಾಗಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟ ಸಂಪುಟ ಉಪಸಮಿತಿ ಸಭೆಯಲ್ಲಿ ಅನೇಕ ಚರ್ಚೆಗಳಾಗ್ತವೆ. ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವಂತಕ್ಕಂಥ ಸೂಕ್ಷ್ಮವನ್ನು ಅರ್ಥಂತ ಸಚಿವ ಪ್ರಭು ಚೌಹಾಣ್ ರವರು ಉಪಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಾನೂನು ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರಿಗೆ 2 ಪುಟಗಳ ಒಂದು ಸುದೀರ್ಘವಾದ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಗೆ ಒಂದು ಕಡೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ ವಿ ಚಿನ್ನಪ್ಪ ರೆಡ್ಡಿ ಪ್ರಕರಣದ ವರದಿಯನ್ನ ಇಟ್ಕೋಬೇಕು ಸರ್ಕಾರ, ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಏನು ಶಿಫಾರಸನ್ನು ಕೂಡ ಪರಾಮರ್ಶಿಸಬೇಕು, ಮತ್ತು ಈ ಸಂಬಂಧಪಟ್ಟಕ್ಕೆ ಅನೇಕ ಕಾನೂನು ತೊಡಕುಗಳಿರ್ತಕ್ಕಂಥದ್ದು, ಮತ್ತು ಒಳ ಮೀಸಲಾತಿ ಜಾರಿಗೂ ಮುನ್ನ ಕೆಲವು ಸಮುದಾಯಗಳ ಸಬಲೀಕರಣಕ್ಕೆ ಸಂಬಂಧಪಟ್ಟ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಮತ್ತು ಅನುಷ್ಠಾನಕ್ಕೆ ಒಂದಷ್ಟು ಪ್ಲಾನ್ ಅನ್ನು ಮಾಡಿಕೊಳ್ಳಬೇಕು. ಜೊತೆಗೆ ಈ ಎಲ್ಲವನ್ನ ಮಾಡಿದ ನಂತರ ನ್ಯಾಯಮೂರ್ತಿ ಸದಾಶಿವ ವರದಿಯಲ್ಲಿ ಎಲ್ಲೊಂದು ಕಡೆ ಪರಾಮರ್ಶಿಸಬೇಕು ಅನ್ನೋ ಮುಖಾಂತರ ವರದಿಯಲ್ಲೇ ಒಂದಷ್ಟು ತಪ್ಪುಗಳಿದೆ, ಹಾಗಾಗಿ ಆ ವರದಿಯನ್ನು ಕೂಡ ಪರಾಮರ್ಶಿಸಬೇಕು. ಹಾಗಾಗಿ ಒಂದು ವೇಳೆ ಒಳ ಮೀಸಲಾತಿ ತಾವು ಜಾರಿ ಮಾಡಿದ್ರೆ ಅದಕ್ಕೆ ನನ್ನ ಅಸಮ್ಮತಿ ಇದೆ ಅನ್ನೋ ಮುಖಾಂತರ ಪರೋಕ್ಷವಾಗಿ ಇದೊಂದು ಕಳೆದ 2 ತಿಂಗಳ ಹಿಂದೆ ಬರೆದಿರ್ತಕ್ಕಂಥ 1.5 ತಿಂಗಳಿಂದ ಹಿಂದೆ ಬರೆದಿರ್ತಕ್ಕಂಥ ಪತ್ರ, ಮತ್ತು ಒಳ ಮೀಸಲಾತಿ ಜಾರಿಯ ಎಲ್ಲೊಂದು ಕಡೆ ಅದರ ಸೂಕ್ಷ್ಮತೆಯನ್ನು ಅರ್ಥಂತ ಪ್ರಭು ಚೌಹಾಣ್ ರವರು ಒಳ ಮೀಸಲಾತಿ ಜಾರಿಗೆ ಸ್ವತಃ ಸಂಪುಟ ಉಪಸಮಿತಿಯ ಅಧ್ಯಕ್ಷರಾಗಿದ್ದ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಪತ್ರ ಬರೆಯುವ ಮುಖಾಂತರ ಅಸಮ್ಮತಿಯನ್ನ ವ್ಯಕ್ತಪಡಿಸಿರುವಂತದ್ದು. ಆ ಮುಖಾಂತರ ಪತ್ರದಲ್ಲಿ ಅನೇಕ ವಿಚಾರಗಳನ್ನ ಉಲ್ಲೇಖವನ್ನು ಮಾಡಿದರೆ ವರ್ಗೀಕರಣ ಮಾಡಬೇಕಾಗಿದ್ದಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ, ಮತ್ತು ಕಾನೂನಿನ ತೊಡಕುಗಳನ್ನ ಬಗೆಹರಿಸಿಕೊಳ್ಳಬೇಕಾಗಿದೆ. ಇವೆಲ್ಲವನ್ನ ಬಗೆಹರಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತೇಳಿ ಆಗ್ರಹವನ್ನು ಮಾಡಿರುವಂತದ್ದು ಶರ್ಮಿತಾ ಶೆಟ್ಟಿ. ಈ ಹಿಂದಿನ ಸಚಿವರ ಪತ್ರ ಎಲ್ಲೊಂದು ಕಡೆ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಸರ್ಕಾರದ ಒಳಗಡೆ ಇರತಕ್ಕಂಥ ಸಚಿವರೇ ಎಲ್ಲೊಂದು ಕಡೆ ಒಳ ಮೀಸಲಾತಿ ಜಾರಿ ವಿಚಾರ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು, ಅಸಮ್ಮತಿ ವ್ಯಕ್ತಪಡಿಸಿರ್ತಕ್ಕಂಥ ಪತ್ರವನ್ನು ಬರೆದಿರುವ ಸಂಬಂಧಪಟ್ಟಾಗೆ ಇದೀಗ ಅತಿ ದೊಡ್ಡ ಚರ್ಚೆ ಆಗ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸರ್ಕಾರದ ಮೀಸಲಾತಿ ನಿರ್ಧಾರಕ್ಕೆ ಕಾಂಗ್ರೆಸ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ನಾವು ಅಧಿಕಾರಕ್ಕೆ ಬಂದು ಇದನ್ನೆಲ್ಲ ರದ್ದು ಮಾಡ್ತೀವಿ, ಎಲ್ಲಾ ಸಮುದಾಯಗಳಿಗೂ ಸಮಾನ ನ್ಯಾಯವನ್ನ ಕೊಡ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳಿಗೆ ಬಿಜೆಪಿಯವರು ಫೋನ್ ಮಾಡಿ ನಾವು ಕೊಟ್ಟಿರುವಂತ ಮೀಸಲಾತಿಯನ್ನ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ? ಅಲ್ಪಸಂಖ್ಯಾತರಿಂದ 4% ಕಿತ್ಕೊಳ್ಳೋದು ಏನಿತ್ತು ಸರ್ಕಾರಕ್ಕೆ? ಒಕ್ಕಲಿಗರು, ಲಿಂಗಾಯತರೇನು ಭಿಕ್ಷುಕರೇನ್ರಿ ಅಂತ ಡಿ.ಕೆ. ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಸೇಡಿನ ರಾಜಕಾರಣ ಮಾಡ್ತಾ ಇದೆ, ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡ್ತಾ ಇದ್ದಾರೆ, ಮೀಸಲಾತಿ ವರ್ಗೀಕರಣ ಮಾಡೋದ್ರ ಮೂಲಕ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಿಸರ್ವೇಶನ್ ಕ್ಯಾಟಗರೀಸ್ ಯಾವ ವರದಿನೂ ಕೊಡದೆ ಇವರೇ ಇಬ್ರು ಕೂತ್ಕೊಂಡು ಒಂದು ಚೀಟಿ ಮೇಲೆ ಬಂದ್ಬಿಟ್ಟು ನಿನ್ಗಿಷ್ಟು ಅಂತ ನೀವು ಮನೆ ಆಸ್ತಿನ
ಇವ್ರ ಭಾಗ ಆಸ್ತಿ ಎಕರೆ ಜಮೀನ ಹಂಚ್ಕೊಳಕ್ಕೆ ಏನಾದ್ರು ಆಸ್ತಿನ? ಯಾಕೆ ಈ ರೀತಿ ನಿಮ್ಗೇನು ಇಷ್ಟು ನೋವ? ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದಲಿತರು, ಅಲ್ಪಸಂಖ್ಯಾತರು ಏನು ಅವ್ರೇನು ಮನುಷ್ಯರಲ್ಲ? ನೀವು ಮಾತ್ರ ಮನುಷ್ಯ ಅಲ್ಲ ರೀ? ಸಂವಿಧಾನದಲ್ಲಿ 100% ರಿಸರ್ವೇಶನ್ ಒಟ್ಟು ಇದೆ. ಜನಕ್ಕೆ ಅವರ ಜನಸಂಖ್ಯೆ ಆಧಾರದ ಮೇಲೆ ನೀವು ಕೊಡಬೇಕು. 56% ಇದೆ, ಇನ್ನ ಎಕ್ಸ್ಟ್ರಾ ಮಾಡಿ. ಯಾಕೆ ಅಲ್ಪಸಂಖ್ಯಾತ 4% ಕಿತ್ಕೊಂಡು ಕೊಡು ಅಂತ ಯಾರು ಕೇಳಿದ್ರು ನಿಮ್ಗೆ? ಯಾಕ್ರಿ ಬೇಕು? ಏನ್ ಭಿಕ್ಷುಕರನ್ರಿ? ಲಿಂಗಾಯತರು ಒಕ್ಕಲಿಗರು ಇಬ್ರು ನಾವ್ ಯಾರು ಇಲ್ಲಿ ಭಿಕ್ಷುಕರಲ್ಲ. ಈಗ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಯಾವಾಗ ಆದದ್ದು? ಮೇ 1995. ಅದಕ್ಕೆ ಯಾವುದೇ ರಿಪೋರ್ಟು ಬಂದಿಲ್ಲ ಅಥವಾ ಕೋರ್ಟ್ ರಿಪೋರ್ಟ್ಗಳು ಬಂದಿಲ್ಲ, ಕೋರ್ಟ್ನ ಡಿಸಿಷನ್ಗಳು ಬಂದಿಲ್ಲ ಅದನ್ನು ರದ್ದು ಮಾಡಿ ಅಂತ. ಏನಾರ ಆಧಾರ ಇದೆಯಾ? ಯಾವ ಆಧಾರನೂ ಇಲ್ಲ, ಯಾವ ಕೋರ್ಟ್ ಜಡ್ಜ್ಮೆಂಟ್ಗಳು ಕೂಡ ಇಲ್ಲ. ವೈ ದೇ ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ಅಬಾಲಿಷ್ 2B? ವೈ? ಇಟ್ ಶೋಸ್ ಶೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. ಯಾವುದನ್ನೇ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಇಂದ ತೆಗೆದಾಕಬೇಕಾದ್ರೆ ಅಥವಾ ಸೇರಿಸಬೇಕಾದ್ರೆ ದೇರ್ ಶುಡ್ ಬಿ ಎ ರೆಕಮೆಂಡೇಶನ್ ಫ್ರಮ್ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ವೇರ್ ಇಸ್ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್? ಅಲ್ಪಸಂಖ್ಯಾತರನ್ನು ತೆಗೆದಾಕ್ಬಿಡಿ ಅಂತ ರಿಪೋರ್ಟ್ ಇದೆಯಾ? We call this as political gimmick. ಮತ್ತೆ ಯಾರಿಗೂ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಯಾಕಂತಂದ್ರೆ ನೀವು ಬಿಜೆಪಿ ಮೀಸಲಾತಿ ಅವರ ನಿಲುವನ್ನ ಇತಿಹಾಸ ನೋಡಿದಾಗ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ ಅವರು. ನಿನ್ನೆ ದಾವಣಗೆರೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಸಿಟಿ ರವಿ ಅವರು ಡಿಕೆ ಬ್ರದರ್ಸ್ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಇವತ್ತು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಧಿಕಾರ ಕಳ್ಕೊಂಡ್ಬಿಡ್ತೀವಿ ಅಂತ ಮೆಂಟಲ್ ಆಗ್ಬಿಟ್ಟಿದ್ದಾರೆ. ನಾವು ನೀವೆಲ್ಲ ಸೇರಿ ಅವರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸೋಣ. ವಕೀಲರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಇನ್ಫ್ಯಾಕ್ಟ್ ಮಾನನಷ್ಟ ಮೊಕದ್ದಮೆಯನ್ನ ಡಿಕೆ ಶಿವಕುಮಾರ್ ಹೂಡುವಂತ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿತ್ತಲ್ಲ. ವಕೀಲರ ಜೊತೆ ನಾನು ಚರ್ಚೆಯನ್ನ ಮಾಡ್ತೀನಿ, ನಂತರ ಕಾನೂನು ರೀತಿಯಲ್ಲಿ ಏನ್ ಹೋರಾಟ ನಡೆಸಬೇಕು ಅದನ್ನ ಮಾಡ್ತೀನಿ, ಆದ್ರೆ ಅವ್ರನ್ನ ಮೆಂಟಲ್ ಆಸ್ಪತ್ರೆಗೆ ನಾವೆಲ್ಲ ಸೇರಿಸಬೇಕಾಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ವ್ಯಂಗ್ಯವನ್ನ ಮಾಡಿದ್ದಾರೆ. ಹಾಗಾದ್ರೆ ಸಿಟಿ ರವಿ ನಿನ್ನೆ ದಾವಣಗೆರೆಯಲ್ಲಿ ಡಿಕೆ ಬ್ರದರ್ಸ್ ಬಗ್ಗೆ ಏನ್ ಆರೋಪ ಮಾಡಿದ್ರು, ಅದಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಯಾವ ತರ ತಿರುಗೇಟ್ ಕೊಟ್ಟಿದ್ದಾರೆ ನೋಡೋಣ. ಗುರಿಯಾಗಿಟ್ಕೊಂಡು ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದ್ರು. ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದ್ರು. ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷರು ಯಾರು ತಿಳ್ಕೊಂಡಿದ್ರಿ? ಅವರು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. ಅದೇ ಡಿಕೆಸಿ ಬ್ರದರ್ಸ್ ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಸಂಚು ಮಾಡಿದ್ರು. ಆ ಸಂಚಿಗೆ ಶಕ್ತಿ ಬಂದಿದ್ದು ಕಾಂಗ್ರೆಸ್ಸಿನ ಓಲೈಕೆ ರಾಜನೀತಿಯ ಪರಿಣಾಮ. ನಿಮ್ಮ ಓಲೈಕೆ ರಾಜನೀತಿಯ ಪರಿಣಾಮ. ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಪಕ್ಷದ ಲೀಡರ್ಗಳಿಗೆ, ಹೆಲ್ತ್ ಮಿನಿಸ್ಟರ್ಗೆ ಅವರ ಮೆಂಟಲ್ ಬ್ಯಾಲೆನ್ಸ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೋಲ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮೆಂಟಲ್ ಟಾಸ್ಕ್ ಕಳ್ಕೊಂಡಿದ್ದಾರೆ. ನಾನು ಅದನ್ನೆಲ್ಲ, ನನಗೆ ರಿಪೋರ್ಟ್ಸ್ ಎಲ್ಲ ಬಂದಿದೆ, ಅರ್ಥ ಆಯ್ತಾ? ಸೊ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಐ ವಿಲ್ ಸಿ ವಾಟ್. ಯಾಕೆಂದ್ರೆ ಬಹಳ ಜಲ್ದಿ ಕೆಲವು ಜಡ್ಜ್ಮೆಂಟ್ಗಳು ಕೊಡಿಸಿದ್ದಾರೆ. ನಾನು ಹಿಂದೆ ಕೆಲವು ಇನ್ನೊಬ್ಬನ ಬಗ್ಗೆ ಇದೆ ಮಿಲಿಟರಿ ಗಿರಾಕಿ ಬಗ್ಗೆ 1 ಕೋಟಿ ಹಣ ಕಟ್ಬಿಟ್ಟು ಹಾಕಿದ್ದೀನಿ. ಇನ್ನ ಕೇಸೇ ಬಂದಿಲ್ಲ ಅದು. ಸೊ ಐ ಜಸ್ಟ್ ಲುಕ್ ಅಟ್ ದಿ ಆಲ್ ಲೀಗಲ್ ಆಸ್ಪೆಕ್ಟ್ಸ್. ಬಟ್ ಫಸ್ಟ್ ರೆಮಿಡಿ ಈ ಅವನ್ನ ಮೆಂಟಲ್ ಹಾಸ್ಪಿಟಲ್ ಸೇರ್ಸಕ್ಕೆ ನಾವೆಲ್ಲ ಸೇರಿ ಸಹಾಯ ಮಾಡೋಣ. ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ನಾರಾಯಣಗೌಡರು ಅಂತ ಜೋರಾಗಿ ಚರ್ಚೆ ನಡೀತಾ ಇತ್ತು. ಆದ್ರೆ ಮಂಡ್ಯಗೆ ಯಾವಾಗ ನರೇಂದ್ರ ಮೋದಿ ಬಂದ್ರು, ಆ ಜನಸ್ಪಂದನೆಯನ್ನ ನೋಡಿದ ಮೇಲೆ
ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಅಂದ್ರೆ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇತ್ತಲ್ಲ. ಈಗ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ ಸಚಿವ ನಾರಾಯಣಗೌಡ. ಕಾಂಗ್ರೆಸ್ ಸೇರ್ಪಡೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ, ಆ ನಿರ್ಧಾರವನ್ನ ಕೈ ಬಿಟ್ಟಿದ್ದಾರೆ. ಅಮಿತ್ ಶಾ ಸಭೆ ಬಳಿಕ ನಾರಾಯಣಗೌಡರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಪಕ್ಷ ನಿಮ್ಮನ್ನು ಸಚಿವರನ್ನಾಗಿ ಮಾಡಿದೆ, ಎಲ್ಲ ಕೊಟ್ಟಿದೆ ನಿಮಗೆ ಪಕ್ಷ, ಚುನಾವಣೆ ಸಂದರ್ಭದಲ್ಲಿ ನೀವು ಪಕ್ಷ ಬಿಡಬೇಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಅಮಿತ್ ಶಾ ಅವರು ಈ ತರ ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಅದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ನಾರಾಯಣಗೌಡರು. ಶಾ ಭೇಟಿ ಬಳಿಕ ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿ ಸಚಿವರು ತಿಳಿಸಿದಾರಂತೆ. ಬಿಜೆಪಿಯಿಂದಲೇ ಕೆಆರ್ ಪೇಟೆಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತಾನೂ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಸಿ ನಾರಾಯಣಗೌಡಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ರು. ಇನ್ನೇನು ಕಾಂಗ್ರೆಸ್ ಸೇರ್ಪಡೆ ಆಗಿಬಿಡ್ತಾರೆ ಅನ್ನೋ ಹಂತಕ್ಕೂ ಕೂಡ ಎಲ್ಲ ಹೋಗಿತ್ತು ಆ ಪ್ರಕ್ರಿಯೆಗಳು. ಆದ್ರೆ ಅಮಿತ್ ಶಾ ಅವರು ನಿಮ್ಗೇನು ಕಮ್ಮಿ ಮಾಡಿದೆ ಪಕ್ಷ, ನಿಮ್ಮನ್ನ ಮಿನಿಸ್ಟರ್ ಮಾಡಿದೆ, ಎಲ್ಲವನ್ನೂ ಕೊಟ್ಟಿದೆ, ನೀವು ಬಿಡಬೇಡಿ ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಬಿಜೆಪಿಯಿಂದಲೇ ಕೆಆರ್ ಪೇಟೆಯಿಂದ ಸ್ಪರ್ಧೆ ಮಾಡೋದು ಅಂತ ಹೇಳಿ ಹೇಳ್ಕೊಂಡಿದ್ದಾರಂತೆ ನಾರಾಯಣಗೌಡರು. ಬೇಸಿಗೆ ಆರಂಭ, ಈಗಲೇ ನೀರಿನ ಅಭಾವ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಸ್ಲಂಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಹೆಚ್ಚಾಗಿದೆ. ನೀರಿನ ಅಭಾವದ ಜೊತೆಯಲ್ಲಿ ವಾಟರ್ ಟ್ಯಾಂಕ್ ಮಾಫಿಯಾ ಕೂಡ ಜೋರಾಗಿ ನಡೀತಾ ಇದೆ. ಈಗ ಜಿಲ್ಲಾಡಳಿತ ಎಲ್ಲ ಕಡೆ ವಾಟರ್ ಟ್ಯಾಂಕ್ ಸುಲಿಗೆಗೆ ಬ್ರೇಕ್ ಅನ್ನು ಹಾಕೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಮುಂದಾಗಿದೆ. 7,000 ಲೀಟರ್ ಟ್ಯಾಂಕರ್ಗೆ 800 ರೂಪಾಯಿಂದ 1,000 ರೂಪಾಯಿಯಷ್ಟು ನಿಗದಿ ಮಾಡಿದ್ದಾರೆ. ಇಲ್ಲೂ ಕೂಡ ದುಡ್ಡು ಮಾಡುವಂತ ದಂಧೆ. 4,500 ಲೀಟರ್ ಸಾಮರ್ಥ್ಯದ ಟ್ರ್ಯಾಕ್ಟರ್ ಟ್ಯಾಂಕರ್ಗೆ 600 ರೂಪಾಯಿ ಅಂತ ಹೇಳಿ ನಿಗದಿಯನ್ನ ಮಾಡಿದ್ದಾರೆ. ಸೊ ಇದನ್ನೇ ಒಂಥರ ಬಂಡವಾಳ ಮಾಡಿಕೊಂಡು ಇದರಲ್ಲಿ ದುಡ್ಡು ಹೊಡೆಯೋದು ಹೆಂಗೆ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲಿ, ಭಾರತದಲ್ಲಿ ನೀರಿನ ಅಭಾವ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ 2050ರ ಹೊತ್ತಿಗೆ ನೀರಿನ ಅಭಾವದಿಂದ ಜನ ತತ್ತರಿಸಿ ಹೋಗ್ತಾರಂತೆ. ಭಾರತದಲ್ಲಿ ನೀರಿನ ಅಭಾವದ ಬಗ್ಗೆ ವಿಶ್ವಸಂಸ್ಥೆ ಈಗಲೇ ಭವಿಷ್ಯವನ್ನ ನುಡಿದಿದೆ. ಪದೇ ಪದೇ ಈ ಬಗ್ಗೆ ಸರ್ಕಾರಗಳಿರ್ಬೋದು ಅಥವಾ ಕೆಲವೊಂದಿಷ್ಟು ಸೆಲೆಬ್ರಿಟೀಸ್ಗಳು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ, ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನೆಟ್ವರ್ಕ್ 18ನಲ್ಲಿ ನಾವು ಮಿಷನ್ ಪಾನಿ ಅಡಿಯಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಮಹತ್ವವನ್ನ ಸಾರೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹನಿ ನೀರಿಗೂ ಕೂಡ ಮಹತ್ವ ಇದೆ. ಮುಂದಿನ ಪೀಳಿಗೆಗೆ ನಾವು ಅದನ್ನ ಉಳಿಸ್ಕೊಡ್ಬೇಕಾಗಿದೆ, ನಮಗೂ ಬೇಕು. ಹಾಗಂತ ವೇಸ್ಟ್ ಮಾಡಬಾರ್ದು ನೀರನ್ನ. ಕೇವಲ 4 ದಶಕಗಳಲ್ಲಿ 60% ನೀರಿನ ಪ್ರಮಾಣ ಇಳಿಕೆ ಆಗಿದೆ. ಪ್ರತಿ ವ್ಯಕ್ತಿಗೆ ಲಭ್ಯವಿರುವಂತ ನೀರಿನ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. ಮುಂದಿನ 27 ವರ್ಷಗಳಲ್ಲಿ ನೀರಿಗೆ ಇನ್ನಷ್ಟು ಬವಣೆ ಎದುರಾಗುತ್ತೆ ಅಂತ ಹೇಳಿ ವಿಶ್ವಸಂಸ್ಥೆ ಭವಿಷ್ಯವನ್ನ ನುಡಿದಿದೆ. ಈಗ ಜೀವ ಜಲಕ್ಕಾಗಿ ಹಾಹಾಕಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ನೀರಿನ ಅಭಾವ, ನೀರಿನ ಪ್ರಮಾಣ ಇಳಿಕೆ ಕಾಣ್ತಾ ಇದೆ. ಜಗತ್ತಿನ ಒಟ್ಟು ಜನಸಂಖ್ಯೆಯ 26% ಜನರಿಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. 46% ಜನರಿಗೆ ನೈರ್ಮಲ್ಯ ಸಮಸ್ಯೆ ಕಾಡ್ತಾ ಇದೆ. ಕೇವಲ 4 ದಶಕಗಳಲ್ಲಿ 60% ನೀರಿನ ಪ್ರಮಾಣ ಇಳಿಕೆ ಆಗಿದೆ. ಮುಂದೆ ನಾನು ಹೇಳಿದ್ನಲ್ಲ 2050 ಹೊತ್ತಿಗೆ ಹೇಗಾಗುತ್ತೆ ಅಂತ. ವಿಶ್ವದಲ್ಲಿ 2.4 ಬಿಲಿಯನ್ ಜನರಿಗೆ ನೀರಿನ ಅಭಾವ ಎದುರಾಗುತ್ತೆ. ಹಾಗಾದ್ರೆ ನೀರಿಗೆ ಹಾಹಾಕಾರ ಯಾಕೆ? ಕಾರಣಗಳನ್ನ ನಾವು ಲಿಸ್ಟ್ ಔಟ್ ಮಾಡ್ಕೊಂಡು ಹೋಗೋದಾದ್ರೆ, ಭಾರತದಲ್ಲಿ 2050ಕ್ಕೆ ನೀರು ಸಂಗ್ರಹಣಾ ಸಾಮರ್ಥ್ಯ ಕುಸಿತ ಆಗುತ್ತೆ. ದೇಶದ 3,700 ಅಣೆಕಟ್ಟುಗಳಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯ ಇಳಿಕೆ ಆಗುತ್ತೆ. ಅಣೆಕಟ್ಟು, ಕೆರೆ ಕಟ್ಟೆಗಳಲ್ಲಿ ಹೂಳು ತುಂಬಿಕೊಳ್ಳಲಿದೆ. ಇನ್ನು ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಇದೆ. ನದಿಗಳು ನೀವು ಅಬ್ಸರ್ವ್ ಮಾಡಿರಬಹುದು, ವರ್ಷದಿಂದ ವರ್ಷಕ್ಕೆ ಬರಿದಾಗ್ತಾ ಹೋಗ್ತಾ ಇದೆ. ಜನಸಂಖ್ಯೆ ಹೆಚ್ಚಳದಿಂದಲೂ ಕೂಡ ನೀರಿನ ಬಳಕೆ ಜಾಸ್ತಿ ಆಗ್ತಾ ಇದೆ. ಅಲ್ಲಿಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ವಿಶ್ವದ 50,000 ಅಣೆಕಟ್ಟುಗಳಲ್ಲಿ ನೀರು ಸಂಗ್ರಹಣೆ ಕುಸಿತ ಆಗ್ತಾ ಇದೆ. ನೀರಿಗಾಗಿ ಯೋಜನೆ ಜಾರಿಗೆ ತರೋದಕ್ಕೆ ವಿಶ್ವಸಂಸ್ಥೆ ಆಲ್ರೆಡಿ ಸಲಹೆಯನ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನನ್ನ ಕಲೀಗ್, ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ವರ್ಷದಿಂದ ವರ್ಷಕ್ಕೆ ಪ್ರತಿ ವ್ಯಕ್ತಿಗೆ ಲಭ್ಯವಾಗ್ತಿರುವಂತ ನೀರಿನ ಪ್ರಮಾಣ 2050ಕ್ಕೆ ಯಾವ ತರ ಪರಿಣಾಮಗಳನ್ನ ನಾವು ಫೇಸ್ ಮಾಡಬೇಕು ಮತ್ತೆ ಯಾವ ತರ ಎಚ್ಚೆತ್ತುಕೊಳ್ಬೇಕು? ಶರ್ಮಿತಾ, ನೀವು ಹೇಳಿದ ಈಗ 2050ಕ್ಕೆ ಬರುವಷ್ಟೊತ್ತಿಗೆ ಭಾರತದ ಜನಸಂಖ್ಯೆ 160 ಕೋಟಿ ಆಗುತ್ತೆ. ಇವತ್ತು ಸುಮಾರು 140 ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲೇ ಸಾಕಷ್ಟು ತೊಂದರೆಗಳಿಗೆ ಒಳಗಾಗ್ತಾ ಇದ್ದಾವೆ. ಜೊತೆಗೆ ಕಳೆದ 40 ವರ್ಷಗಳ ಅವಧಿಯಲ್ಲಿ ನಾವು ಗಮನಿಸ್ತಾ ಬಂದ್ರೆ ನೀರಿನ ಬಳಕೆಗೆ ಯೋಗ್ಯವಿರ್ತಕ್ಕಂಥ ನೀರಿನ ಪ್ರಮಾಣದಲ್ಲಿ ಸಾಕಷ್ಟು ಕುಂಠಿತವಾಗಿ ಬರ್ತಾ ಇದೆ. 60% ಇವತ್ತು ಕೂಡ ವೇಸ್ಟ್ ಆಗಿ ಅದು ಸಮುದ್ರವನ್ನು ಸೇರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವು ಉದಾಹರಣೆಗೆ ನೋಡೋದಾದ್ರೆ, ಪ್ರತಿ ವ್ಯಕ್ತಿಗೆ ಲಭ್ಯವಿರ್ತಕ್ಕಂಥ ನೀರು ನಾವು ಅದನ್ನ ಕ್ಯೂಬಿಕ್ ಮೀಟರ್ ಅಲ್ಲ ಅಳಿತೀವಿ. ಆ ಕ್ಯೂಬಿಕ್ ಮೀಟರ್ ಅಲ್ಲಿ ನೋಡೋದಾದ್ರೆ
1981 ಅಂದ್ರೆ 80ರ ದಶಕದ ಪ್ರಾರಂಭದಲ್ಲಿ ನೋಡೋದಾದ್ರೆ 2895 ಕ್ಯೂಬಿಕ್ ಮೀಟರ್ನಷ್ಟು ನೀರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನುಷ್ಯನಿಗೂ ಕೂಡ ಒಂದು ಲಭ್ಯ ಇತ್ತು. ಅದು ಕುಡಿಯೋದಕ್ಕೆ ಇರ್ಬೋದು ಅಥವಾ ದಿನಬಳಕೆಗೆ ಬಳಸೋದಕ್ಕೆ ಇರ್ಬೋದು. ಇಷ್ಟಿದ್ದಂತ ಒಂದು ನೀರಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ರೆ 10 ವರ್ಷಕ್ಕೊಂದು ಬಾರಿ, ಈಗ 90ರ ಪ್ರಾರಂಭದಲ್ಲಿ ನೋಡ್ತಾ ಇದ್ರೆ, 90ರ ದಶಕದ ಪ್ರಾರಂಭದಲ್ಲಿ ನೋಡ್ತಾ ಇದ್ರೆ ಆ ಪ್ರಮಾಣ 2309 ಕ್ಯೂಬಿಕ್ ಮೀಟರ್ ಇಳಿಯುತ್ತೆ. ಅಂದ್ರೆ ಸುಮಾರು 600ರಷ್ಟು ಕುಸಿತ ಆಗಿರುತ್ತೆ ಕೇವಲ 10 ವರ್ಷದಲ್ಲಿ. ಅದಾದ ಮೇಲಿಂದ ನಾವು ನೋಡ್ತಾ ಇದ್ದೀವಿ 2001ಕ್ಕೆ ಬಂದಾಗ, ಅಂದ್ರೆ ಈ ಒಂದು 90ರಿಂದ 2001ಕ್ಕೆ ಬರುವ ಅಷ್ಟೊತ್ತಿಗೆ ಆ ಒಂದು 10 ವರ್ಷದ ಅವಧಿಯಲ್ಲಿ ಅಗೇನ್ ಸುಮಾರು ಒಂದು 500 ಕ್ಯೂಬಿಕ್ ಮೀಟರ್ ಅಷ್ಟು ಒಂದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಾವು ನೋಡ್ತಾ ಇದ್ದೀವಿ ಈಗ 2080ರ ದಶಕ 1990ರ ದಶಕದ ಪ್ರಾರಂಭದಲ್ಲಿ ನೋಡ್ತಾ ಇದ್ದದಕ್ಕೂ ಮತ್ತೆ ಈ ಒಂದು ಪ್ರಮಾಣಕ್ಕೆ ಗಮನಿಸ್ತಾ ಇದ್ರೆ ಆಲ್ರೆಡಿ ಸುಮಾರು 1000 ಕ್ಯೂಬಿಕ್ ಮೀಟರ್ ಅಷ್ಟು ಒಂದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ 2011ರ ಪ್ರಮಾಣವನ್ನು ನೋಡ್ತಾ ಇದ್ರೆ ಕೇವಲ 1545 ಕ್ಯೂಬಿಕ್ ಮೀಟರ್ ಇರುತ್ತೆ. ಅದೇ 2021ರ ಅವಧಿಯನ್ನು ಗಮನಿಸ್ತಾ ಇದ್ರೆ 1486 ಕ್ಯೂಬಿಕ್ ಮೀಟರ್ನಷ್ಟು ನೀರು ಮಾತ್ರ ಬಳಕೆಗೆ ಯೋಗ್ಯ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೆ ಲಭ್ಯ ಇರುತ್ತೆ. ಆದ್ರೆ ಇದರಲ್ಲೂ ಕೂಡ ನಾವು ಸಾಕಷ್ಟು ತಾರತಮ್ಯ ಇರುತ್ತೆ, ಅದನ್ನು ಕೂಡ ಗಮನಿಸಿಕೊಳ್ಬೇಕಾಗುತ್ತೆ ಶರ್ಮಿತಾ. ಈಗ ಇವತ್ತು ನೋಡ್ತೀವಿ ನಾವು ಸಾಕಷ್ಟು ಜನರಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನು ಹೊಂದಿದವರು ಇದ್ದಾರೆ. ಜೊತೆಗೆ ಆ ನೀರಿನ ಬಳಕೆಗೆ ಒಂದು ಮಿತಿ ಏನಿದೆ ಅದನ್ನ ಸಾಕಷ್ಟು ಕ್ರಮದಲ್ಲಿ ಒಂದು ಅತ್ಯಂತ ಜನಸಾಮಾನ್ಯರು, ಬಡತನದ ರೇಖೆಗಿಂತ ಕಡಿಮೆ ಇರತಕ್ಕಂಥವ್ರು, ಅವರು ಕುಡಿಯೋ ನೀರಿಗೂ ತಾತ್ವಾರ ಇರ್ತಾ ಇದ್ರೆ ಅತಿ ಶ್ರೀಮಂತರು ದೊಡ್ಡ ಪ್ರಮಾಣದಲ್ಲಿ ನೀರಿನ ವೇಸ್ಟೇಜ್ ಅನ್ನ ಕೂಡ ಮಾಡ್ತಾ ಇರೋದು, ಆ ಒಂದು ವ್ಯತ್ಯಾಸ ಕೂಡ ಕಂಡು ಬರ್ತಾ ಇದೆ. ಹೀಗೆ ಆ ಒಂದು ಪ್ರಮಾಣದಲ್ಲಿ ನೋಡಿದಾಗಲೂ ಕೂಡ ಅತ್ಯಂತ ಕಡಿಮೆ ಈ ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂಥವ್ರಿಗೂ ಅಥವಾ ಒಂದು ಮಧ್ಯಮ ವರ್ಗದವರ ಒಂದು ಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ನೀರಿನ ಒಂದು ಬಳಕೆ, ನೀರಿನ ಯೋಗ್ಯತೆಯ ಪ್ರಮಾಣ ಏನಿದೆ ಅದು ಅತ್ಯಂತ ಕಡಿಮೆ ಇರತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಅನ್ನ ಉಂಟು ಮಾಡ್ತಾ ಇರೋದು. ಈ ನೀರಿನ ಅಭಾವದಿಂದ ಆಗ್ತಕ್ಕಂಥ ಒಂದು ಪರಿಣಾಮಗಳನ್ನ ನೋಡ್ತಾ ಇದ್ರೆ ಮೊದಲನೇದಾಗಿ ಆರೋಗ್ಯದ ಮೇಲೆ ನೇರವಾದಂತಹ ಒಂದು ಪರಿಣಾಮ ಬೀರುತ್ತೆ, ಎರಡನೇದು ಸ್ವಚ್ಛತೆಯ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ಹೀಗೆ ಈ ದಿನಗಳದಂತೆ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಈಗ ಇರ್ತಕ್ಕಂಥ ಚಾಲೆಂಜ್ ಏನಂದ್ರೆ ನಮ್ಮ ಮುಂಬರುವತಕ್ಕಂಥ ಪೀಳಿಗೆಗೆ ಎಷ್ಟು ಪ್ರಮಾಣದ ನೀರನ್ನ ನಾವು ಕೊಡ್ತೀವಿ, ಈ ನೀರಿನ ಪ್ರಮಾಣದಲ್ಲಿ ಅತಿ ಹೆಚ್ಚಳ ಮಾಡತಕ್ಕಂಥ ಮಾರ್ಗಗಳೇನು, ಆ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಗಳಾಗ್ತಾ ಇದಾವೆ ಅನ್ನೋದನ್ನು ಕೂಡ ಈಗ ಸರ್ಕಾರಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂತ ಸ್ಥಿತಿ ಈಗ ಬಂದಿರುವಂತದ್ದು ಶರ್ಮಿತಾ. ಖಂಡಿತ ರಾಘವೇಂದ್ರ ಗುಡಿ, ನೀವು ಎಕ್ಸ್ಪ್ಲೈನ್ ಮಾಡ್ದಂಗೆ ನೀರಿನ ಮಹತ್ವ ಜೊತೆಗೆ ನೀರು ಎಷ್ಟು ಅತ್ಯಮೂಲ್ಯ, ಈಗ ನಾವು ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಅದನ್ನ ಉಳಿಸ್ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಪ್ರತಿ ಹನಿಯೂ ಬಹಳ ಮಹತ್ವದ್ದು, ಅದನ್ನ ಉಳಿಸೋಣ ಅಂತ ಹೇಳ್ತಾ ಈಗೊಂದು ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿ ನೋಡೋಣ. ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ನೆಟ್ವರ್ಕ್ನಲ್ಲಿ ರೈಸಿಂಗ್ ಇಂಡಿಯಾದ 3ನೇ ಆವೃತ್ತಿ ಪ್ರಸಾರವಾಗ್ತಾ ಇದೆ. ಹವಾಮಾನ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡುವಂತಹ ಜನರು ಭಾರತದ ಕೆಲವು ಪುರಾತನ ಕಲೆ, ಪರಂಪರೆ ಮತ್ತು ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸೋದಕ್ಕೆ ಶ್ರಮಿಸ್ತಾ ಇರೋರನ್ನ ಪರಿಚಯಿಸೋದೇ ಈ ಕಾರ್ಯಕ್ರಮದ ಉದ್ದೇಶ. ನ್ಯೂಸ್ 18 ನೆಟ್ವರ್ಕ್ ದೇಶದಾದ್ಯಂತ ಇಂಥ ವೀರರನ್ನ ಗುರುತಿಸ್ತಾ ಇದೆ. ಇವತ್ತು ನಾವು ಭೀಮರಾಜ್ ಶರ್ಮಾ ಅವರ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವರ ಅನನ್ಯ ಆವಿಷ್ಕಾರವು ಹಸುವಿನ ಸಗಣಿಯಿಂದ ಅನೇಕ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ಸಹಾಯಕವಾಗಿದೆ. Most of us are unaware about the benefits of a cow. However, there is one person whose unique thought process and utmost devotion towards the cow has helped him in inventing something which has created a name for him in society. In 2016, Bhimraj Sharma from Jaipur, Rajasthan, created paper from cow dung. गाय के पास एक ऐसा क्या है, उसको एक ऐसा बिजनेस मॉडल बना के और इसको स्वावलंबी बनाया जाए कि इसको किसी के लिए चंदे की जरूरत नहीं रहे. तो एक गोबर एक ऐसा है इस गाय माता के पास में, गोबर को ऐसा उपयोगी बनाया जाए कि इससे गाय माता को स्वावलंबी बना सके हम. Working on his inventions, he has developed over 70 products like books, calendars, greeting cards and masks which are chemical free and made from cow dung. He has proven that we can create useful products from something that we consider as waste and maintain environmental balance while protecting the cow. किसी को शादी में अपन इसमें कुछ पैसा डाल के अपन देते हैं और वो क्या करते हैं, इसे ऐसे ही ज़मीन पे फेंक देते हैं, तो वहाँ एक कचरा एक इकट्ठा हो जाता है. तो उसी तरह से आप देखिए कि हमने इसमें 12 तरह के बीज डाले. तो इस लिफाफे को पूरे दुनिया में, देश में कहीं भी आप ले जाइए और कहीं भी आप फेंकेंगे इसे, तो इससे जो है सुंदर सुंदर पौधे उग जाएंगे. He produces roughly 2,000 sheets of paper every day, which is in demand not only in India, but even in far-off lands like the USA and Great Britain. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.